ಎದುರು ನೋಡ್ತಾ ಇದ್ವಿ. ಬಹುಶಃ ಹನುಮಂತಣ್ಣನ ಭಾಷಣ ಯಾವ ರೀತಿ ಇತ್ತು ಅಂದ್ರೆ ಅದು ಕೇವಲ ಭಾಷಣ ಆಗಿ ಹೊರಗೆ ಬರಲಿಲ್ಲ. ಅವರ ಮನದಾಳದ ಮಾತುಗಳು ರಾಜಕಾರಣದ ಏಳು ಬೀಳುಗಳ ಮಧ್ಯೆ ಚುನಾವಣೆಯಲ್ಲಿ ಪರಾಜಿತಗೊಂಡಿದ್ರು ಕೂಡ ಕಿಂಚಿತ್ತು ಕೂಡ ಧೃತಿಗೆಡದಿರ ನಿಮ್ಮ ಜೊತೆಯಲ್ಲಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗೆಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈಗಾಗಲೇ ಹಲವಾರು ವರ್ಷಗಳಿಂದ ನಿರಂತರವಾಗಿ ಪ್ರತಿ ಹಳ್ಳಿಗಳಲ್ಲೂ ನಗರ ಪ್ರದೇಶದ ಪ್ರತಿ ವಾರ್ಡ್ಗಳಲ್ಲೂ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಏನಾಗ್ತಾ ಇದ್ದಾರೆ. ರಾಜಕಾರಣದ ಚುನಾವಣೆಯ ಸೋಲು ಯಾವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಪರಿಪಕ್ವತೆಯನ್ನು ಕಲಿಸ್ಕೊಡ್ತಕ್ಕಂಥದ್ದಾಗತ್ತೆ. 2018ರ ವಿಧಾನಸಭಾ ಚುನಾವಣೆ ಜನತಾದಳ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಬಾದಾಮಿ ಮತಕ್ಷೇತ್ರದಿಂದ ನಿಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದವನ್ನು ಬೇಡುತ್ತಾ ಒಬ್ಬ ಯುವ ಕ್ರಿಯಾಶೀಲ ವ್ಯಕ್ತಿತ್ವ ಹನುಮಂತಣ್ಣ ಅವರು ನಿಮ್ಮ ಮುಂದೆ ಬಂತು ನಿಂತಂಥ ಸಂದರ್ಭದಲ್ಲಿ ಅವತ್ತು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಇಡೀ ರಾಜ್ಯದ ಜನತೆನೂ ಬಾದಾಮಿದತ್ತ ತಿರುಗಿ ನೋಡಿದಂಥ ಚುನಾವಣೆ ಆಗಿತ್ತು. ಒಂದು ಕಡೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಅವತ್ತು ನಿಂತಂಥ ಅಭ್ಯರ್ಥಿಗಳು ಎಸ್ಟಿ ಸಮಾಜದ ಒಂದು ದೊಡ್ಡ ನಾಯಕರಾಗಿರ್ತಕ್ಕಂಥವ್ರು. ಮತ್ತೊಂದು ಕಡೆ 2013 ಮತ್ತು 2018 ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಇಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಅವರ ಸ್ವಂತ ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಅವ್ರಿಗೆ ಬಂದಂಥ ಪೊಲೀಸ್ ರಿಪೋರ್ಟನ್ನು ಕೈಗೆತ್ಕೊಂಡ ನಂತರ ಅವರ ಮನಸ್ಸಿನಲ್ಲಿ ಒಂದು ರೀತಿ ಅನುಮಾನಗಳು ಕಾಡಲಿಕ್ಕೆ ಶುರುವಾಯಿತು. ಚಾಮುಂಡೇಶ್ವರಿಯಲ್ಲಿ ಜನ ಈ ಬಾರಿ ಸಿದ್ದರಾಮಣ್ಣನ ಪರವಾಗಿ ನಿಂತ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಅವರ ಕೈಗೆ ವರದಿ ಬರ್ತಾ ಇದ್ದ ಹಾಗೆ ಎಲ್ಲೋ ಒಂದು ಕಡೆ ಅವರು ವಿಧಾನಸಭಾ ಚುನಾವಣೆ ನಿಲ್ಲಬೇಕಾಗಿತ್ತು, ವಿಧಾನಸಭೆಯನ್ನು ಪ್ರವೇಶ ಮಾಡಬೇಕಾಗಿತ್ತು. ಆಗ ಅವರು ಬಾದಾಮಿಯನ್ನು ಆರಿಸ್ಕೊಳ್ತಾರೆ. ಸಿದ್ದರಾಮಣ್ಣ ಅವರು ಅವತ್ತು ಗೆದ್ದಂಥದ್ದು ನಿಮಗೂ ಗೊತ್ತಿದೆ. ದೊಡ್ಡ ಅಂತರದಿಂದ ಸಿದ್ದರಾಮಣ್ಣ ಅವರು ಬಾದಾಮಿನಲ್ಲಿ ಗೆದ್ದಂಥದ್ದಲ್ಲ. ಆದರೆ ಇಬ್ಬರು ಬಲಿಷ್ಠ ನಾಯಕರ ವಿರುದ್ಧವಾಗಿ ನಿಂತಂಥ ಹನುಮಂತಣ್ಣನವರು ಹತ್ತತ್ರ 25,000 24,500 25,000 ಮತಗಳು ಅವ್ರ ಪರವಾಗಿ ಕ್ರೋಢೀಕರಿಸಿರ್ತಕ್ಕಂಥದ್ದು. ಸಿದ್ದರಾಮಣ್ಣ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜಕೀಯದಲ್ಲಿ ಮತ್ತೊಮ್ಮೆ ಮರುಜೀವವನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಬಾಗಲಕೋಟೆ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ತಂದೆ ತಾಯಂದ್ರುಗಳು. ಆದರೆ ಹನುಮಂತಣ್ಣ ಅವರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು. ಇವತ್ತು ನಾನು ಬೆಳಗ್ಗೆ ಹನುಮಂತಣ್ಣನ ಜೊತೆಲಿ ಕೂತು ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಹನುಮಂತಣ್ಣನವರು ಈಗ ತಾನೇ ನಿಮ್ಮ ಮುಂದೆ ಅವರು ಕೂಡ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. 2018ರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಏನು ರಚನೆ ಆಗ್ತದೆ, ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೆರೆಯೂರು ಏತ ನೀರಾವರಿಗೆ
ಕೆರೂರು ಏತ ನೀರಾವರಿಗೆ 560 ಕೋಟಿ ರೂಪಾಯಿಯಷ್ಟು ಕ್ಯಾಬಿನೆಟ್ನಲ್ಲಿ ಹಣದ ಕ್ಲಿಯರೆನ್ಸ್ನ ಅನುಮೋದನೆಯನ್ನು ಕೊಟ್ಟು ಆ ಏತ ನೀರಾವರಿಗೆ ನಿಮ್ಮ ಭಾಗಕ್ಕೆ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಹೆಜ್ಜೆಯನ್ನು ಏನು ಇಟ್ಟಿದ್ರು. ತದನಂತರ ಸನ್ಮಾನ್ಯ ಕುಮಾರಣ್ಣ ಅವರ ಸರ್ಕಾರ ಪತನ ಆದ ನಂತರ 80 ಕೋಟಿ ಅಷ್ಟೇ ಏತ ನೀರಾವರಿಗೆ ಹಣಕಾಸನ್ನು ಬಳಕೆ ಮಾಡ್ಕೊಂಡು ಇನ್ನು ಮಿಕ್ಕಂಥ ದುಡ್ಡನ್ನ ಬೇರೆ ಬೇರೆ ಕಡೆ ಅದನ್ನ ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ನನಗೆ ಹನುಮಂತಣ್ಣ ಅವರು ಹೇಳ್ತಾ ಇದ್ರು. ಸಿದ್ದರಾಮಣ್ಣ ಅವ್ರನ್ನ ನೀವು ರಾಜಕೀಯವಾಗಿ ಜನ್ಮ ಕೊಟ್ರಿ, ರಾಜಕೀಯವಾಗಿ ಶಕ್ತಿಯನ್ನು ತಂದು ಕೊಟ್ರಿ. 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಜನತಾದಳ ಪಕ್ಷಕ್ಕೆ ಅಲ್ಲಿನ ಕ್ಷೇತ್ರದ ಜನತೆ ಅತ್ಯಂತ ಪ್ರಚಂಡ ಬಹುಮತದಿಂದ ನಮಗೆ ಆಶೀರ್ವಾದ ಮಾಡಿದ್ರು. ಆದರೆ ತಾವುಗಳೇನಾದರೂ ಸಿದ್ದರಾಮಣ್ಣ ಅವ್ರಿಗೆ ಆಶೀರ್ವಾದ ಮಾಡದೆ ಹೋಗಿದ್ದಿದ್ರೆ ಬಹುಶಃ ಅವರ ರಾಜಕಾರಣದ ಜೀವನದ ಅಂತ್ಯ 2018ರಲ್ಲೇ ನಡೆದು ಹೋಗ್ತಾ ಇತ್ತು. ಆದರೆ ನೀವೆಲ್ಲರೂ ಒಂದು ಹೃದಯ ವೈಶಾಲ್ಯತೆ ಹೊತ್ತು ತೋರಿಸಿದ್ರಿ. ಸಿದ್ದರಾಮಣ್ಣ ಅವರು ಬಂದರೆ ಏನೋ ನಮ್ಮ ಕ್ಷೇತ್ರ ಅಲ್ಪ ಸ್ವಲ್ಪ ಅಭಿವೃದ್ಧಿ ಆಗ್ಬೋದೇನೋ ಅಂತಕ್ಕಂಥದ್ದು ನೀವೆಲ್ಲರೂ ನಿಮ್ಮ ಮನಸ್ಸುಗಳಲ್ಲಿ ಒಂದು ಭಾವನೆಯನ್ನು ಇಟ್ಕೊಂಡಿದ್ರಿ. ಆದರೆ ನಿಮ್ಮ ಭಾವನೆಗೆ ಯಾವುದೇ ರೀತಿ ಸಕಾರಾತ್ಮಕವಾದಂಥ ಸ್ಪಂದನೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಕೊಡ್ಲಿಕ್ಕಾಗಿಲ್ಲ. ನಿಮ್ಮನ್ನ ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ವಿಧಾನಸಭೆಗೆ ಪ್ರವೇಶ ಮಾಡ್ತಕ್ಕಂಥದಕ್ಕೆ ಮಾತ್ರ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಇರ್ಬೋದು, ಕಾಂಗ್ರೆಸ್ನ ಪಕ್ಷ ಇಲ್ಲಿವರೆಗೂ ನಿಮ್ಮನ್ನ ಬಳಸ್ಕೊಂಡಿದ್ದಾರೆ. ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ಒಳಗಡೆ ಮನಸ್ಸಿನಲ್ಲಿ ನಮ್ಮ ಬಾದಾಮಿ ತಾಲೂಕಿನ ಜನತೆ ನನ್ನ ರಾಜಕೀಯದ ಮತ್ತೆ ಪುನರ್ಜನ್ಮವನ್ನು ಕೊಡ್ತಕ್ಕಂಥದ್ದಕ್ಕೆ ನನಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು ಅಂತಕ್ಕಂಥದ್ದು ಒಂದು ಅಲ್ಪ ಸ್ವಲ್ಪ ಅವರ ಹೃದಯದಲ್ಲಿ ಏನಾದರೂ ಅವರ ಮನಸ್ಸಿನಲ್ಲಿ ಈ ವಿಚಾರ ಏನಾದರೂ ದಿಟ್ಟವಾಗಿ ನೆಲೆ ಊರಿದ್ದೇ ಆಗಿದ್ದಿದ್ರೆ 2.25 ವರ್ಷ ಆಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು. ಸಿದ್ದರಾಮಣ್ಣ ಅವರೇ, ಜನತಾದಳ ಪಕ್ಷದಲ್ಲಿ ನಿಮ್ಮ ರಾಜಕಾರಣವನ್ನ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರ ಗರಡಿಯಲ್ಲಿ ನೀವು ರಾಜಕಾರಣವನ್ನು ಪ್ರಾರಂಭ ಮಾಡಿದಂಥದ್ದು, ಬೆಳೆದಂಥದ್ದು. ಕೊನೆಗೆ 2004ರ ಗಡಿ ದಾಟದ ನಂತರ ಅಂದು ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಇತ್ತು. ಸಿದ್ದರಾಮಣ್ಣ ಅವರು ನಮ್ಮ ನಾಡಿನ ಉಪಮುಖ್ಯಮಂತ್ರಿಗಳಾಗಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ. ಅವತ್ತು ಪಾಪ ನೀವು ನಮ್ಮ ಪಕ್ಷವನ್ನು ತೊರೆದು ಹೋಗ್ತೀರಿ. ಜನತಾದಳ ಪಕ್ಷ ನನಗೆ ಉಚ್ಚಾಟನೆಯನ್ನ ಮಾಡಿದ್ರು, ಪಕ್ಷದ ವರಿಷ್ಠರು ನನ್ನನ್ನು ಪಕ್ಷದಿಂದ ಹೊರಗಡೆ ಕಿತ್ತು ಹೋಗಿದ್ರು ಅಂತಕ್ಕಂಥ ಅಪಪ್ರಚಾರವನ್ನ ಮಾಡ್ತೀರಿ. ಒಂದ್ ಕಡೆ ಜನತಾದಳ ಪಕ್ಷದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಗರಡಿಯಲ್ಲಿ ಬೆಳೆದಂಥವ್ರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ. ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಕೈಯಲ್ಲಿ ದೇವೇಗೌಡರು ಸಾಹೇಬರು ಬಡ್ಜೆಟ್ ಅನ್ನ ಮಂಡನೆ ಮಾಡಿಸ್ತಾರೆ. ಆಗ ಬಹಳ ಜನ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿ ಇರ್ತಾರೆ. ಸಿದ್ದರಾಮಣ್ಣ ಅವರ ರಾಜಕಾರಣದ ಅನುಭವದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎಲ್ಲರ ಮನವನ್ನ ಒಲಿಸಿ, ಇಲ್ಲ ಸಿದ್ದರಾಮಣ್ಣ ಅವರು ಒಬ್ಬ OBC ವರ್ಗದ ನಾಯಕರಿದ್ದಾರೆ, ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮಕ್ಕೆ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷವನ್ನು ನಾವೇನು ಕಟ್ಟು ಬೆಳೆಸಿದ್ದೇವೆ. ಇವತ್ತು ಸಿದ್ದರಾಮಣ್ಣ ಅವರು ಅಂದು ರಾಜಕಾರಣದಲ್ಲಿ ಇನ್ನೂ ಬೆಳೀತಾ ಇದ್ದಂಥ ಒಬ್ಬ ನಾಯಕರು. ಅವರನ್ನ ಗುರುತಿಸಿ ಅವ್ರ ಕೈಯಲ್ಲಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿಸಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಇವತ್ತು ಸಿದ್ದರಾಮಣ್ಣ ಅವರು ಮರ್ತಿದ್ದಾರೆ. ಸಿದ್ದರಾಮಣ್ಣ ಅವರು ಎಲ್ಲವನ್ನೂ ಕೂಡ ಮರ್ತಿದ್ದಾರೆ. ಅದರ ಬದಲಾಗಿ ನಮಗೆ ಕೊಟ್ಟಂತ ಬಳುವಳಿ
ಜನತಾದಳ ಪಕ್ಷವೇ ಸಿದ್ದರಾಮಣ್ಣ ಅವ್ರನ್ನ ಹೊರಗಡೆ ಹಾಕ್ಬಿಡ್ತು, ಉಚ್ಚಾಟನೆ ಮಾಡಿಬಿಡ್ತು ಅಂತಕ್ಕಂಥದ್ದು ಮಾನ್ಯ ಸಿದ್ದರಾಮಣ್ಣ ಅವರು ಹೇಳ್ತಾರೆ. ನಾನು ಯಾಕೆ ಇದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದರೆ, ಪಕ್ಷ ತಾಯಿ ಸಮಾನ. ಪಕ್ಷಕ್ಕೆ ಯಾರು ಗೌರವ ಕೊಟ್ಟು, ಪಕ್ಷದಿಂದ ಯಾರು ಗ್ರಾಮ ಪಂಚಾಯಿತಿ ಮಟ್ಟದಿಂದ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಟಿಕೆಟನ್ನು ಪಡೆದುಕೊಂಡು ತದನಂತರ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ವಿಧಾನಸಭೆಗೆ ಪ್ರವೇಶವನ್ನು ಮಾಡಿ ಅಂತಿಮವಾಗಿ 2004ರಿಂದ ಇವತ್ತಿನವರೆಗೂ ಜನತಾದಳ ಪಕ್ಷದ ರಾಜಕೀಯದ ಇತಿಹಾಸವನ್ನು ಮೆಲುಕಾಗ್ತಕ್ಕಂಥದ್ದಾದರೆ ಬಹಳ ಜನ ಅಂದರೆ 50ಕ್ಕೂ ಹೆಚ್ಚು ಜನ ಈ ಪಕ್ಷವನ್ನು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಆಯಾ ಸಂದರ್ಭಕ್ಕೆ ತಕ್ಕಂತೆ ಪಕ್ಷದ ವರಿಷ್ಠರ ಆಶೀರ್ವಾದವನ್ನು ತಗೊಂಡು ಅವ್ರ ಕೈಯಲ್ಲಿ ಟಿಕೆಟನ್ನು ಪಡ್ಕೊಂಡು ಕೊನೆಗೆ ಬಿಟ್ಟೋಗಿರ್ತಕ್ಕಂಥವರು ಬಹಳ ಮಂದಿ ಇದ್ದಾರೆ. ಅದರಲ್ಲಿ ಸನ್ಮಾನ್ಯ ಸಿದ್ದರಾಮಣ್ಣವರು ಒಬ್ಬರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೆತ್ತ ತಾಯಿಗೆ ನೀವು ಮೋಸ ಮಾಡದಂತೆ ಪಕ್ಷಕ್ಕೆ ನೀವು ಮೋಸ ಮಾಡಿದಾಗ, ಅದೇ ರೀತಿ ಬಾದಾಮಿ ತಾಲೂಕಿನ ಎಲ್ಲ ನನ್ನ ಮುಗ್ಧ ಮತದಾರ ತಂದೆ ತಾಯಂದಿರುಗಳು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರನ್ನ ಆರಿಸಿ ಕಳಿಸಿದ್ರಿ. ಆದರೆ ಬಾದಾಮಿಯ ಸರ್ವತೋಮುಖ ಅಭಿವೃದ್ಧಿಗೆ ಏನು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಪಣ ತೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಕಣ್ಣು ಮುಂದೆ ಮೂಡ್ತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ, ನೀವು ಯಾರ ಮುಲಾಜಿಗೂ ಕಾಯಬೇಕಾಗಿಲ್ಲ. ನೀವು ಯಾವ ತೀರ್ಮಾನ ಬೇಕಾದರೂ ನೀವು ಸ್ವಯಂ ಪ್ರೇರಿತರಾಗಿ ನೀವು ತಗೊಳ್ತಕ್ಕಂಥದ್ದಕ್ಕೆ ನಿಮಗೆ ಸಾಂವಿಧಾನಿಕ ಒಂದು ದೊಡ್ಡ ಹುದ್ದೆ ಇದು, ಮುಖ್ಯಮಂತ್ರಿಗಳ ಸ್ಥಾನ. ಮುಖ್ಯಮಂತ್ರಿಗಳ ಕುರ್ಚಿಯಲ್ಲಿ ಕೂತಿದ್ದೀರಿ ಸಿದ್ದರಾಮಣ್ಣ ಅವರೇ. ದಯಮಾಡಿ ಪುಣ್ಯಾತ್ಮರು ನಮ್ಮ ಬಾದಾಮಿ ತಾಲೂಕಿನ ಮಹಾಜನತೆ ನಿಮಗೆ ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಿದ್ದಾರೆ, ಮರು ಜನ್ಮವನ್ನು ಕೊಟ್ಟಿದ್ದಾರೆ. ಈಗಲಾದರೂ ದಯಮಾಡಿ ಜನತಾದಳ ಪಕ್ಷಕ್ಕೋ ಏನೋ ನೀವು ಪಾಪ ಬಿಟ್ಟು ಹೋದ್ರಿ, ನಮ್ಮ ಮೇಲೆ ಗೂಬೆ ಕೂರಿಸ್ತೀರಿ, ನಾವು ಒಪ್ಕೊಳ್ಳೋಣ. ಆದರೆ ಪಾಪ ಇಲ್ಲಿ ಕೂತಿರ್ತಕ್ಕಂಥ ಬಾದಾಮಿ ತಾಲೂಕಿನ ಜನತೆ ಏನು ಅನ್ಯಾಯ ಮಾಡಿದ್ರು, ಏನು ತಪ್ಪು ಮಾಡಿದ್ರು, ಬದಲಾಗಿ ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಮನ್ನ ವಿಧಾನಸಭೆ ಮೆಟ್ಲಿಗೆ ಹತ್ತಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಈಗಲಾದರೂ ಕಣ್ ತೆರೆದು ನೋಡಿ, ಬಾದಾಮಿ ತಾಲೂಕಿನ ಜನತೆ ಬಗ್ಗೆ ಒಂದು ಸ್ವಲ್ಪನಾದರೂ ಕನಿಕರ ಇಟ್ಕೊಳ್ಳಿ, ಕಾಳಜಿ ಇಟ್ಕೊಳ್ಳಿ. ತದನಂತರ ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹನುಮಂತಣ್ಣನವರು 42,000 ಮತಗಳು ಅವ್ರ ಪರವಾಗಿ ಕ್ರೋಢೀಕರಿಸ್ತವೆ. ಅವರು ಚುನಾವಣೆಯಲ್ಲಿ 2 ಬಾರಿ ಸೋತಿರ್ಬೋದು. ಹನುಮಂತಣ್ಣ ಮಾತಾಡ್ಬೇಕಾದ್ರೆ ಒಂದು ಮಾತನ್ನೇ ಹೇಳ್ತಾರೆ, ನಾನು ಇಲ್ಲಿವರೆಗೂ ನಿಮ್ಮನ್ನು ನನ್ನ ಮನೆಗೆ ಕರ್ಕೊಂಡು ಹೋಗಿಲ್ಲ, ಏಕೆಂದರೆ ನನ್ನ ಮನೆ ಒಳಗಡೆ 20 ಜನ ಬಂದರೆ ಮನೆ ಸಂಪೂರ್ಣವಾಗಿ ತುಂಬಿಬಿಡುತ್ತೆ, ಹೆಚ್ಚು ಜನ ಬರಲಿಕ್ಕಾಗೋದಿಲ್ಲ ಅಂತಂದರು. ಹನುಮಂತಣ್ಣ, ನಮ್ಮ ಜನತಾದಳ ಪಕ್ಷದ ಇತಿಹಾಸ ಯಾವ ರೀತಿ ಇದೆ ಅಂದರೆ, ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿಯವರೆಗೂ ಯಾರಿಗಾದರೂ ಚುನಾವಣೆಗಳಲ್ಲಿ ಟಿಕೆಟ್ ಕೊಡಬೇಕಾದಂಥ ಸಂದರ್ಭದಲ್ಲಿ ನಿನ್ನ ಜೇಬಿನಲ್ಲಿ ಎಷ್ಟು ದುಡ್ಡಿದೆ ಅಂತಕ್ಕಂಥದ್ದನ್ನ ಲೆಕ್ಕಾಚಾರ ಮಾಡಿ ಟಿಕೆಟ್ ಕೊಟ್ಟಿರ್ತಕ್ಕಂಥ ಪಕ್ಷ ಈ ಪಕ್ಷ ಅಲ್ಲ. ನೀವು ಹಣಕಾಸಲ್ಲಿ ಶ್ರೀಮಂತರು ಇಲ್ಲದೆ ಇರ್ಬೋದು, ಆದರೆ ಹೃದಯ ವೈಶಾಲ್ಯತೆಯಲ್ಲಿ ನಿಮ್ಗಿರ್ತಕ್ಕಂಥ ಶ್ರೀಮಂತಿಕೆ ನಮ್ಮ ತಾಲೂಕಿನ ಜನತೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಹನುಮಂತಣ್ಣ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾನು ಗ್ರಾಮ ಪಂಚಾಯಿತಿಯಿಂದ ನನ್ನ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದೇನೆ ಅಂತ. ಅವರು ಮಾತಾಡಬೇಕಾದ್ರೆ ಒಂದೊಂದು ಮಾತು ಯಾವ ರೀತಿ ಇತ್ತು ಅಂದರೆ, ಅದು ಸುಮ್ಮನೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ವೇದಿಕೆಗಳಲ್ಲಿ. ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವಗಳು, ಸುದೀರ್ಘ ಕಾಲ ಗ್ರಾಮ ಪಂಚಾಯಿತಿಯಿಂದ ಇವತ್ತು ಜನತಾದಳ ಪಕ್ಷದ ಬಾದಾಮಿಯ ಅಧಿಕೃತ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡೋವರೆಗೂ ಅವ್ರ ಹೋರಾಟ ಎಷ್ಟರ ಮಟ್ಟಕ್ಕಿದೆ ಅಂತಕ್ಕಂಥದ್ದು ತಾಲೂಕಿನ ಜನತೆ ನೀವು ಬಹಳ ಹತ್ತಿರದಿಂದ ನೋಡಿದ್ದೀರಿ. ಈಗಲೂ ಕೂಡ ಅವರು ಹೋರಾಟ ಅಂತಕ್ಕಂಥದ್ದನ್ನ ಕೈ ಬಿಟ್ಟಿಲ್ಲ. ಹೋರಾಟ ಅಂತಕ್ಕಂಥದ್ದು ಯಾವತ್ತೂ ಕೂಡ ನಾವೆಲ್ಲರೂ ರಕ್ತಗತವಾಗಿ ಮೈಗೆ ರೂಢಿಸ್ಕೊಳ್ಬೇಕಾಗ್ತದೆ.
ನಾನು ಇವತ್ತು ಬಹಳ ಸಂದರ್ಭದಲ್ಲಿ ಹೇಳಿದ್ದೇನೆ, ಇತ್ತೀಚೆಗೆ ಒಂದೆರಡು ವೇದಿಕೆಗಳಲ್ಲಿ ಹೇಳಿದ್ದೇನೆ, ಮತ್ತೆ ಹೇಳ್ತಾ ಇದ್ದೇನೆ. ನನ್ನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ ಯಾರ್ಯಾರು ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಜನತಾದಳ ಪಕ್ಷದಿಂದ ಟಿಕೆಟ್ನ ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ. ರಾಜಕಾರಣ ಕೇವಲ ಅಧಿಕಾರದ ಹಪಾಪಿಗೆಗೋಸ್ಕರ ಮಾಡ್ತಕ್ಕಂಥದ್ದಲ್ಲ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಯಾವ ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಕಟ್ಟ ಕಡೆಯ ವ್ಯಕ್ತಿಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಬನ್ನಿ ನನ್ನ ಅಣ್ಣ ತಮ್ಮಂದ್ರು. ದಯವಿಟ್ಟು ನೀವು ಕಟ್ಟಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಪಕ್ಷದ ಕಾರ್ಯಕರ್ತನಾಗಿ ಬನ್ನಿ, ಸಮಾಜವನ್ನ ಕಟ್ಟೋಣ. ಬನ್ನಿ, ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತಗೊಂಡು ಬರೋಣ, ಒಂದು ಸುಧಾರಣೆಯನ್ನು ತಗೊಂಡು ಬರೋಣ. ಇಲ್ಲಿ ಬಹಳ ಜನ ಹಿರಿಯಕರು ಕೂತಿದ್ದೀರಣ್ಣ. ನನ್ನ ರಾಜ್ಯ ಪ್ರವಾಸದ ವೇಳೆ ನನಗೆ ಗೊತ್ತಿದೆ, ಈ ಪಕ್ಷ ಕಟ್ಟು ಬೆಳೆಸಿರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದ ಹಿರಿಯಕರು. ಇವತ್ತು ಇಲ್ಲಿ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ ಒಂದು ಮಾತನ್ನ ಹೇಳ್ತೇನೆ. ಇಲ್ಲಿ ಕೂತಿರ್ತಕ್ಕಂಥ ಹಿರಿಯಕರು ರಾಜ್ಯ ವ್ಯಾಪ್ತಿ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಲ್ಲಿ ಹಿರಿಯ ಸಮಾಜಗಳು ಏನಿದೆ, ಅವರು ಕೂಡ ನಿಮ್ಮ ಥರನೇ ಯುವಕರಾಗಿದ್ದರು ಈ ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಬೆಂಬಲವಾಗಿ ನಿಂತು ಈ ಪಕ್ಷವನ್ನು ಕಟ್ಟು ಬೆಳೆಸಿದ್ದಾರೆ ಹಿರಿಯಕರು. ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಬಲವಾಗಿ ಉಳಿಬೇಕಾಗಿದೆ. ಜನತಾದಳ ಪಕ್ಷಕ್ಕೆ ತನ್ನದಾದಂಥ ಇತಿಹಾಸ ಇದೆ. ಜನತಾದಳ ಪಕ್ಷ ಆಡಳಿತದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಲ್ಪ ಅವಧಿ, ಬಹಳ ಕಮ್ಮಿ ಅವಧಿ. ದೇವೇಗೌಡರು ಸಾಹೇಬರು 3.25 ವರ್ಷ PWD ಸಚಿವರಾಗಿ, ನೀರಾವರಿ ಸಚಿವರಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶದ ಉನ್ನತವಾದಂಥ ಪದವಿ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಮತ್ತೊಂದು ಕಡೆ ಕುಮಾರಣ್ಣ ಅವರು ಮೊದಲನೇ ಬಾರಿ 20 ತಿಂಗಳು ಆಡಳಿತ, ಎರಡನೇ ಬಾರಿ 14 ತಿಂಗಳು ಆಡಳಿತ. ಜನತಾದಳ ಪಕ್ಷ ಯಾವಾಗ ಅಧಿಕಾರದಲ್ಲಿ ಇದೆಯೋ ಆ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೆಲ್ಲ ಕರ್ನಾಟಕ ರಾಜ್ಯ ಒಂದು ಸುವರ್ಣ ಯುಗ ನೋಡಿದೆ. ಹನುಮಂತಣ್ಣನವರು ಒಂದು ಪಾಂಪ್ಲೆಟ್ನ ಹೊಡಿಸಿದ್ದಾರೆ. ನಾನು ಆ ಪಾಂಪ್ಲೆಟ್ನ ಸಂಪೂರ್ಣವಾಗಿ ಓದ್ಲಿಕ್ಕೆ ಆಗಲಿಲ್ಲ, ಮೇಲ್ಮಟ್ಟದಲ್ಲಿ ಗಮನಿಸ್ತಾ ಇದ್ದೆ. ಇವತ್ತು ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಅಭಿಯಾನ ನಾವೇನು ಚಾಲನೆಯನ್ನು ಕೊಟ್ಟಿದ್ದೇವೆ ಇಡೀ ರಾಜ್ಯ ವ್ಯಾಪ್ತಿ, ನಮ್ಮ ಅಭ್ಯರ್ಥಿಗಳಿಗೆ ನಾನು ಒಂದು ಮನವಿಯನ್ನು ಮಾಡಿದ್ದೆ. ನೀವು ನಿಮ್ಮ ಗ್ರಾಮಗಳಿಗೆ ಪ್ರತಿನಿತ್ಯ ಒಂದು 30 ದಿನಗಳ ಕಾಲ ದಿವಸಕ್ಕೆ 3 ರಿಂದ 4 ತಾಸು ನಾನು ಹೆಚ್ಚಿಗೆ ನಿಮ್ಮ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಏಕೆಂದರೆ ನಿಮಗೂ ಬೇರೆ ಬೇರೆ ಕೆಲಸಗಳಿರ್ತವೆ, ನಿಮ್ಮದಾದಂಥ ಬದುಕಿರುತ್ತೆ. ನಾನು ನಿಮಗೆ 24 ತಾಸು ಪಕ್ಷದ ಪರವಾಗಿ ದುಡಿರಿ ಅಂತ ಕೇಳ್ಕೊಳ್ಳೋದಿಲ್ಲ. ಆದರೆ ಇವತ್ತು ಜನತಾದಳ ಪಕ್ಷ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ದೊಡ್ಡ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದರೆ ಇವತ್ತು ನಾವು ಈ ಸದಸ್ಯತ್ವ ಅಭಿಯಾನವನ್ನು ಏನು ಚಾಲನೆ ಕೊಟ್ಟಿದ್ದೇವೆ, ಕನಿಷ್ಠ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಮೆಂಬರ್ಶಿಪ್ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದಾಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಹನುಮಂತಣ್ಣನವರು ಕೂಡ ನನಗೆ ಒಂದು ಮಾತನ್ನ ಇವತ್ತು ಈ ವೇದಿಕೆ ಮೂಲಕ ಕೊಟ್ಟಿದ್ದಾರೆ. 100ಕ್ಕೆ 100 ನಾನು ಹನುಮಂತಣ್ಣನವರು ಹೇಳಿದಂಥ ಮಾತನ್ನ 100% ಗ್ಯಾರಂಟಿ ನಾನು ಒಪ್ಕೊಳ್ತೇನೆ. ಅವರು 100ಕ್ಕೆ 100 ಅವ್ರ ಗುರಿಯನ್ನು ಮುಟ್ತಾರೆ. ಇವತ್ತು ವಿಜಯಪುರ ಜಿಲ್ಲೆಯ ನಮ್ಮ ರಾಜುಗೌಡರು ಸಾಹೇಬರು ಬಂದಿದ್ದಾರೆ, ಶಾಸಕರು, ದೇವರಿಪಿರಿಗೆಯ ಶಾಸಕರು. ಹನುಮಂತಣ್ಣನವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾವು ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಪ್ರಕ್ರಿಯೆ ಮಾಡ್ತೀವಾ ಅಥವಾ ನೀವು ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಪ್ರಕ್ರಿಯೆ ಮಾಡ್ತೀರಾ ನೋಡೋದ, ನಾವು ಒಂದು ಸವಾಲಾಗಿ ತಗೊಂಡಿದ್ದೇವೆ ಅಂತಕ್ಕಂಥದ್ದನ್ನ ಹನುಮಂತಣ್ಣನವರು ಹೇಳ್ತಾ ಇದ್ರು. ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಹನುಮಂತಣ್ಣನವರು ಒಬ್ಬ ಸಂಘಟನೆಗಾರ, ಒಬ್ಬ ಹೋರಾಟಗಾರ. ಅವರನ್ನ ನನ್ನ ಚುನಾವಣೆಯ ಉಪಚುನಾವಣೆ ಸಂದರ್ಭದಲ್ಲಿ ಅವರು ಒಂದು ವ್ಯಾಪ್ತಿಯನ್ನು, ಜವಾಬ್ದಾರಿಯನ್ನು ತಗೊಂಡಿದ್ರು. ನನಗೆ
ಯಾರ್ಯಾರು ಯಾವ್ಯಾವ ರೀತಿ ಆ ಉಪಚುನಾವಣೆಯಲ್ಲಿ ಸಂಘಟನೆ ಮಾಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಆ 1 ತಿಂಗಳು ಅಂತಕ್ಕಂಥದ್ರ ಮಾಹಿತಿಯನ್ನು ನಾನು ಪಡ್ಕೊಂಡಂಥ ಸಂದರ್ಭದಲ್ಲಿ ಬಹಳ ಜನ ನನಗೆ ನಮ್ಮ ತಾಲೂಕಿನ ಸ್ಥಳೀಯ ಮುಖಂಡರು ಹೇಳಿದಂಥ ಮೊದಲನೇ ವ್ಯಕ್ತಿಯ ಹೆಸರು ಅದು ಹನುಮಂತಣ್ಣನವರು. ಅವರ ಕಾರ್ಯವೈಖರಿ, ಅವರ ಸಂಘಟನೆ ಬಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣ ತಾಲೂಕಿನ ಮುಖಂಡರು. ಹಾಗಾಗಿ ಅವ್ರಿಗೇನು ನಾವು ಸಂಘಟನೆ ಬಗ್ಗೆ ಹೆಚ್ಚಾಗಿ ಉಪದೇಶ ಮಾಡಬೇಕಾಗಿಲ್ಲ. ಅವ್ರು ಬಂದಿರತಕ್ಕಂಥದ್ದೇ ರಾಜಕಾರಣದಲ್ಲಿ ಸಂಘಟನೆಯಿಂದ ಗುರುತಿಸ್ಕೊಂಡು ಬಂದಿದ್ದಾರೆ. ಮುಂದೊಂದು ದಿನ ಹನುಮಂತಣ್ಣ ಅವರೇ, ಜನತಾದಳ ಪಕ್ಷ ಇರಲಿ, ಪಕ್ಷದ ವರಿಷ್ಠರು, ನಮ್ಮ ನಾಯಕರು, ನಾನು ಒಬ್ಬ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇಳ್ತೇನೆ. ನನ್ನ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು ನನಗೆ ಈಗ ತಾನೇ ಮೈಕ್ ಹಿಡಿದಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಬಾಗಲಕೋಟೆಯಲ್ಲಿ ಪಕ್ಷ ಯಾವ ಒಂದು ಶಾಸಕರನ್ನ ಹೊಂದಿಲ್ಲ, ನಿಮ್ಮ ಪಕ್ಷ ಇಲ್ಲಿ ಎಷ್ಟರ ಮಟ್ಟಕ್ಕೆ ಬಲಿಷ್ಠವಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ಕಟ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನನ್ನ ಮುಂದೆ ನೆಟ್ಟಿದ್ದಾರೆ. ನನ್ನ ಮಾಧ್ಯಮದ ಸ್ನೇಹಿತರಿಗೆ, ನಿಮ್ಮೆಲ್ರಿಗೂ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಸುದ್ದಿಯನ್ನು ಇಡೀ ಜಿಲ್ಲೆಗೆ ಬಿತ್ತರಿಸ್ತಾ ಇರ್ತಕ್ಕಂಥದ್ದಕ್ಕೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೊಂದು ಪ್ರಸ್ತಾವನೆಯನ್ನು ಇವತ್ತು ಈ ವೇದಿಕೆ ಮೇಲೆ ಇಡಲಿಕ್ಕೆ ಬಯಸ್ತೇನೆ. ನಮ್ಮ ಮುಂದೆ ಇರತಕ್ಕಂಥದ್ದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು. ಇನ್ನು ವಿಧಾನಸಭಾ ಚುನಾವಣೆಗೆ 3 ವರ್ಷ ಬಾಕಿ ಇದೆ. ನಿಖಿಲ್ ಕುಮಾರಸ್ವಾಮಿ ಬಂದಿರತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಅಲ್ಲ, ನಾನು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆಯನ್ನು ಇವತ್ತು ನಾನು ಕೈಗೆತ್ಕೊಂಡು ನಡೆಸಬೇಕಾಗಿದೆ. ಅತಿ ಹೆಚ್ಚು ಸದಸ್ಯರುಗಳು, ಅಧ್ಯಕ್ಷರುಗಳು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಜನತಾದಳ ಪಕ್ಷ ಬೇರು ಮಟ್ಟದಿಂದ ಇವತ್ತು ನಾವು ಈ ಪಕ್ಷವನ್ನು ಮತ್ತೆ ಕಟ್ಟಬೇಕಾಗ್ತದೆ. ಹಾಗಾಗಿ ಇವತ್ತು ನಿಮ್ಮ ಎದುರುಗಡೆ ಬಂದು ನಿಂತಿದ್ದೇನೆ. ನನ್ನ ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾತನ್ನ ನೀವು ಕೇಳ್ತಕ್ಕಂಥ ಒಂದು ಪ್ರಶ್ನೆಗೆ ಒಂದು ಸಣ್ಣ ಉತ್ತರವನ್ನು ಕೊಡ್ತೇನೆ. ಇವತ್ತು ಪಕ್ಷ ಅಧಿಕಾರದಲ್ಲಿ ಇರಲಿ, ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ, ಯಾವ ರೀತಿ ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದ್ದೇವೆ, ಯಾವ ರೀತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ನೋಡಿದ್ದೀರಿ, ರಾಜ್ಯದ ಜನತೆಯೂ ನೋಡಿದ್ದಾರೆ. ಇಲ್ಲಿ ಒಬ್ಬರು ಹೆಣ್ಮಗಳು ಬಂದರು. ಆ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕಿದ್ದನ್ನ ತಾವೆಲ್ಲರೂ ನೋಡಿದ್ದೀರಿ. ಆ ಹೆಣ್ಣುಮಗಳು ಹೇಳಿದಂಥ ವಿಚಾರ ಏನು? ನನಗೆ ಇರಲಿಕ್ಕೆ ಮನೆ ಇಲ್ಲ, ನಾನು ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೇನೆ. ಬಾದಾಮಿ ನಗರ ಪ್ರದೇಶದಲ್ಲಿ ವಾರ್ಡ್ನಲ್ಲಿ, ಯಾವುದೋ ವಾರ್ಡ್ನಲ್ಲಿ ವಾಸವಾಗಿರ್ತಕ್ಕಂಥ ಹೆಣ್ಮಗಳು. ಆಕೆಯ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು. ಇದನ್ನು ಯಾಕೆ ನಾನು ಈ ವಿಚಾರ ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ರಾಜ್ಯ ವ್ಯಾಪ್ತಿ ಒಂದು ಸುದ್ದಿ ಮಾಧ್ಯಮದ ಸ್ನೇಹಿತರ ಮೂಲಕ ನಾವೆಲ್ಲರೂ ನೋಡಿದ್ದೇವೆ. ಅದರಲ್ಲೂ ಒಂದು ಟಿವಿ ಮಾಧ್ಯಮ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ. ಆ ಸ್ಟಿಂಗ್ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಆಶ್ರಯ ಯೋಜನೆಯ ಅಡಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಮನೆಗಳು ಹತ್ತತ್ರ 2 ಲಕ್ಷ ಮನೆಗಳು ರದ್ದು ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಇತ್ತೀಚೆಗಾದಂಥ ಒಂದು ಬೆಳವಣಿಗೆ ರಾಜ್ಯ ವ್ಯಾಪ್ತಿ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಿತ್ತು. ಕಾಂಗ್ರೆಸ್ನ ತನ್ನ ಸ್ವಂತ ಪಕ್ಷದ ಶಾಸಕರೊಬ್ಬರು ವಸತಿ ಕೊಡಬೇಕು, ನನಗೆ ವಸತಿ ಬೇಕು ನಮ್ಮ ತಾಲೂಕಿನ ಜನತೆಗೆ ಅಂತಕ್ಕಂಥ ಮನವಿ ಪತ್ರ ಕೊಟ್ಟಾಗ ಇಲಾಖೆಯ ಮಂತ್ರಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಲಿಕ್ಕಿಲ್ಲ. ಆದರೆ ತನ್ನ ತಾಲೂಕಿನಲ್ಲಿ ಗೆದ್ದಿರ್ತಕ್ಕಂಥ ಪಂಚಾಯಿತಿ ಮೆಂಬರ್ಗಳು ಹೋಗಿ ಮಧ್ಯವರ್ತಿಗಳ ಮೂಲಕ ಹೋಗಿ ಕಮಿಷನ್ ಏಜೆಂಟ್ಗಳಾಗಿ ಏನು ವರ್ತನೆ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಜನ, ಆ ಇಲಾಖೆಯ ಮಂತ್ರಿಗೂ ಮತ್ತೆ ಜನರ ಮಧ್ಯೆ ಕಮಿಷನ್ ಏಜೆಂಟ್ಗಳಾಗಿ ಏನು ವರ್ತನೆ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ಮಾತನಾಡಿದಾಗ
ಒಂದೊಂದು ಮನೆಗೆ 25,000 ಲಂಚ, 50,000 ಲಂಚ, 75,000 ಲಂಚ, 1 ಲಕ್ಷದವರೆಗೂ ಇವತ್ತು ಬಡಬಗ್ರು ಲಂಚ ಕೊಟ್ಟು ಆಶ್ರಯ ಮನೆಗಳಿಗೆ ಆಶ್ರಯನ ಪಡ್ಕೊಳ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕುತ್ತೆ. ಅಬ್ಬಬ್ಬಾ ಅಂದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಏನ್ ಮಾಡ್ಬೋದು? ಆ ಹೆಣ್ಣುಮಗಳು ಕಣ್ಣನ್ನ ನೀರನ್ನ ಒರೆಸ್ತಕ್ಕಂಥದಕ್ಕೆ ತಾತ್ಕಾಲಿಕವಾಗಿ ಆರ್ಥಿಕವಾಗಿ ಒಂದಷ್ಟು ಸಹಾಯವನ್ನು ಮಾಡಬಹುದು. ಎಷ್ಟು ದಿನ ಆಕೆಗೆ ಆ ದುಡ್ಡು ಆ ಜೀವನ ಕಟ್ಕಟ್ತಕ್ಕಂಥದಕ್ಕೆ ಬಳಕೆ ಆಗ್ತದೆ? ಎಷ್ಟು ದಿನ ಆ ದುಡ್ಡಿನ ಮೇಲೆ ಆ ಹೆಣ್ಣು ಮಗಳು ಜೀವನ ಮಾಡ್ತಾಳೆ? ಯೋಚನೆ ಮಾಡಬೇಕಲ್ವೇ? ಇದು ಈ ರೀತಿ ರಾಜ್ಯ ಸರ್ಕಾರದ ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಭ್ರಷ್ಟಾಚಾರ, ಹಗರಣ, ವೈಫಲ್ಯತೆಗಳು, ದುರಾಡಳಿತ. 2 ವರ್ಷದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಇದು ಮೊಟ್ಟ ಮೊದಲನೇ ಬಾರಿ ರಾಜ್ಯ ರಾಜಕಾರಣದಲ್ಲಿ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗುತ್ತೆ ಈ ಸರ್ಕಾರದ ಒಂದು ಆಡಳಿತ. ತುಂಬಾ ಜನ ಇವತ್ತು ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಇಲ್ಲಿ ಪಕ್ಕದಲ್ಲಿ ಏನು ಶಾಲೆ ಇದೆ, ಊಟದ ಸಮಯ, ಲಂಚ್ ಅವರ್ಸ್, 1 ಗಂಟೆ ಬಹುಶಃ ಅವ್ರಿಗೆ ಟೈಮ್ ಇತ್ತು ಅಂತಕ್ಕಂಥದ್ದನ್ನ ನಾನು ಅಂದ್ಕೊಳ್ತೇನೆ. ಅವರೆಲ್ಲರೂ ಇವತ್ತು ಬಂದು ಬಹಳ ಪ್ರೀತಿಯಿಂದ ನಮಗೆ ಹರಿಸಿ ಹೋಗಿದ್ದಾರೆ. ಇಂಥ ಮಕ್ಕಳುಗಳಿಗೆ ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇಡೀ ರಾಜ್ಯ ವ್ಯಾಪ್ತಿ ಪಂಚಾಯಿತಿ ಮಟ್ಟದಲ್ಲಿ ಉನ್ನತವಾದಂಥ ಶಿಕ್ಷಣದ ವ್ಯವಸ್ಥೆ, ಗುಣಮಟ್ಟ ಆಸ್ಪತ್ರೆಯ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಆಗಿತ್ತು. ಇದನ್ನು ಯಾಕೆ ನಾನಿಲ್ಲಿ ಪ್ರಸ್ತಾವನೆ ಮಾಡ್ಲಿಕ್ಕೆ ಬಯಸ್ತೇನೆ ಅಂದರೆ, ಇವತ್ತು ನಮಗೆ ಗೊತ್ತಿದೆ ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆಗಳು ತಮ್ಮ ಮಕ್ಕಳುಗಳು, ರೈತರ ಮಕ್ಕಳು, ಬಡವರ ಮಕ್ಕಳು, ದೀನದಲಿತರ ಮಕ್ಕಳು ಇವತ್ತು ಅಂಥ ಶಾಲೆಗಳಲ್ಲಿ ಅಡ್ಮಿಷನ್ ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ಪ್ರತಿ ವರ್ಷ ನೀವು ಎಷ್ಟು ಫೀಸನ್ನು ಭರ್ತಿ ಮಾಡ್ತೀರಾ ಅಂತಕ್ಕಂಥ ನೋವು ನಮಗೂ ಕೂಡ ಅರ್ಥ ಆಗಿದೆ. ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಅದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಇವತ್ತು ನಾವು ಮುಂಬರ್ತಕ್ಕಂಥ ಭವಿಷ್ಯದ ಪೀಳಿಗೆಗೆ ಕೊಡ್ತಕ್ಕಂಥದ್ದು ಒಂದು ಕೆಲಸ ನಾವು ಮಾಡಬಹುದಷ್ಟೇ. ಅವ್ರಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಪೂರೈಸ್ತಕ್ಕಂಥದ್ದಕ್ಕೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೋದು. ಆ ಕೆಲಸವನ್ನು ಸನ್ಮಾನ್ಯ ಕುಮಾರಣ್ಣವರು ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಯಾವ ಖಾಸಗಿ ಶಾಲೆಗಳಿಗೂ ಮೀರಿದಂಥ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನಮ್ಮ ಹಳ್ಳಿಯ ಮಕ್ಕಳುಗಳಿಗೆ, ರೈತರ ಮಕ್ಕಳಿಗೆ, ಬಡವರ್ಗ ಮಕ್ಕಳಿಗೆ ಅಂತಕ್ಕಂಥದ್ದನ್ನ ಕನಸನ್ನು ಇಟ್ಕೊಂಡಿದ್ರು. ಮತ್ತೊಂದು ಕಡೆ ಪ್ರತಿನಿತ್ಯ ನಾವು ನೋಡ್ತೇವೆ, ನಮ್ಮ ಮನೆಯ ಬಾಗಿಲಿಗೆ ಕುಮಾರಣ್ಣವ್ರಿಗೆ ಅಧಿಕಾರ, ಈಗೇನೋ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅಧಿಕಾರ ಇಲ್ಲದೆ ಹೋದ್ರೂ ಕೂಡ ಪ್ರತಿನಿತ್ಯ ನಮ್ಮ ಮನೆಗೆ ಬರ್ತಕ್ಕಂಥವ್ರು ಯಾರು ಸೂಟ್ ಬೂಟಿನ ಗಿರಾಕಿಗಳಲ್ಲ. ಬರ್ತಕ್ಕಂಥವ್ರು ನಾಡಿನ ಉದ್ದಗಲಕ್ಕೂ ಕೂಡ ಹಲವಾರು ಜಿಲ್ಲೆಗಳಿಂದ ಕುಮಾರಣ್ಣವರ ಮನೆ ಇಲ್ಲಿದೆ, ಕುಮಾರಣ್ಣವರು ಇಲ್ಲಿ ವಾಸ ಆಗಿದ್ದಾರೆ, ಕುಮಾರಣ್ಣವ್ರ ಬಳಿ ಬಂದರೆ ನಮಗೇನಾದರೂ ನಮ್ಮ ಸಂಕಷ್ಟಕ್ಕೆ ಒಂದು ಪರಿಹಾರ ಸಿಕ್ಕಬಹುದು ಅಂತಕ್ಕಂಥದ್ದನ್ನ ಆಶಾಭಾವನೆಯಿಂದ ಬಹಳ ಜನ ಬರ್ತಾರೆ. ನೋಡ್ತೇವೆ ಇವತ್ತು ಜಿಲ್ಲಾಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಯಾವ ರೀತಿ ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದೆ ಅಂತಕ್ಕಂಥದ್ದು. ಒಂದು ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಒಂದು ಮಿಷಿನ್ ಇಲ್ಲ. ಬೇರೆ ಯಾವುದಾದ್ರೂ ದೊಡ್ಡ ಮಟ್ಟದ ಕಾಯಿಲೆ ಬಡಬಗ್ರು ಎದುರಿಸಿದಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಡಾಕ್ಟರ್ಗಳಾಗಲಿ, ಸ್ಟಾಫ್ಗಳಾಗಲಿ ಸರಿಯಾಗಿ ನೇಮಕಾತಿ ಮಾಡಿಲ್ಲ. ಅವ್ರಿಗೆ ಸೂಕ್ತವಾದಂಥ ಸಂದರ್ಭದಲ್ಲಿ ನೀವು ಪ್ರತಿ ತಿಂಗಳು ಹಣ ಕೊಡಲಿಕ್ಕಿಲ್ಲ, ಅವ್ರ ಸಂಬಳ ಕೊಡಲಿಕ್ಕಿಲ್ಲ. ಈ ರೀತಿ ಇವತ್ತು ಈ ಸರ್ಕಾರ ನಡೀತಾ ಇದೆ. ಅದಕ್ಕೆ ಕುಮಾರಣ್ಣ ಅವರು ಮತ್ತೊಂದು ಪಂಚರತ್ನ ಯಾತ್ರೆಯಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಮುಂದಿಟ್ಟಂಥದ್ದು. ಯಾವ ರೀತಿ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿನಿತ್ಯ ಜನರನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಆಸ್ಪತ್ರೆಗಳು.
ಕಿಡ್ನಿ ಸಮಸ್ಯೆನೋ, ಲಿವರ್ ಕಾಯಿಲೆನೋ, ಹಾರ್ಟ್ ಪೇಷಂಟ್ಗಳು, ಕ್ಯಾನ್ಸರ್ಗೆ ಒಳಗಾಗಿರ್ತಕ್ಕಂಥ ಬಹಳ ಜನ ಇವತ್ತು ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೇವೆ. ಜನ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಗುಣಮಟ್ಟವಾದಂಥ ವ್ಯವಸ್ಥೆಗಳು ಯಾವ ಖಾಸಗಿ ಆಸ್ಪತ್ರೆಗಳಲ್ಲಿ, ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ನಿಮಗೆ ಸಿಗ್ತಾ ಇದೆ, ಅಂಥ ವ್ಯವಸ್ಥೆಗಳನ್ನ ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಅದನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರು ಕನಸನ್ನು ಹೊತ್ತಿದ್ರು. ಆದರೆ ಯಾಕೋ ಏನೋ ಈ ರಾಜ್ಯದ ಜನತೆ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ನ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಮಾತು 5 ಗ್ಯಾರಂಟಿಗಳು ಕೊಡ್ತೇವೆ ಅಂದರು. ಕೊನೆಗೆ ಈಗ 5 ಗ್ಯಾರಂಟಿಗಳ ಹೆಸರಲ್ಲಿ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ನಿಜಕ್ಕೂ ಏನಾದರೂ ಈ ರಾಜ್ಯದ ಹೆಣ್ಮಕ್ಳು ಬಹಳ ಜನ ಇವತ್ತು ಕೂತಿದ್ರು. 2,000 ರೂಪಾಯಿ ಕೊಡ್ತಾ ಇದ್ದೇವೆ, ಗೃಹಲಕ್ಷ್ಮಿ ನೀಡ್ತಾ ಇದ್ದೇವೆ ಅಂತ ಹೇಳ್ತೀರಿ. ಆ 2,000 ರೂಪಾಯಿ ಯಾವಾಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ, ಅಥವಾ ಎಲ್ಲರಿಗೂ ಕೂಡ ಅದು ಸಮರ್ಪಕವಾಗಿ ಮುಟ್ತಾ ಇದೆಯಾ ಈ ಕಾರ್ಯಕ್ರಮಗಳು? ಯಾವಾಗ ಚುನಾವಣೆಗಳು ಮುಂದೆ ನೋಡ್ತೇವೋ ಆ ಚುನಾವಣೆಗಳವರೆಗೂ ಆ ದುಡ್ಡನ್ನು ಅದೇ ರೀತಿ ಹಿಡಿದಿಟ್ಟು ಕೊನೆಗೆ ಆ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೋಸ್ಕರ, ಜನರ ದಿಕ್ಕನ್ನು ತಪ್ಪಿಸ್ತಕ್ಕೋಸ್ಕರ ನೀವು ಈ ಗ್ಯಾರಂಟಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ನಿಜವಾದ ಮಹಿಳೆಯರ ಸಬಲೀಕರಣ ಮಾಡಿದಂಥ ಧೀಮಂತ ನಾಯಕ ಈ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಸ್ಥಳೀಯ ಚುನಾವಣೆಗಳಲ್ಲಿ, ಗ್ರಾಮ ಪಂಚಾಯಿತಿ, TP, ZP ಚುನಾವಣೆಗಳಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳುಗಳು ನಿಲ್ತಕ್ಕಂಥದಕ್ಕೆ ಮೀಸಲಾತಿಯನ್ನು ತಂದುಕೊಟ್ಟಂಥದ್ದು ಇದೇ ದೇವೇಗೌಡರು ಸಾಹೇಬರು. ಮತ್ತೆ ಇತ್ತೀಚೆಗೆ ದೇವೇಗೌಡರ 96 ದಶಕದಲ್ಲಿ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 50%, 33% ರಿಸರ್ವೇಷನ್ನ ಅತಿ ಹೆಚ್ಚು ಸಂಸತ್ ಸ್ಥಾನದಲ್ಲಿ ವಿಧಾನಸಭೆಗಳಲ್ಲಿ ಹೆಣ್ಣು ಮಕ್ಕಳನ್ನ ನೋಡಬೇಕು ಅಂತಕ್ಕಂಥದ್ದು ದೇವೇಗೌಡರು ಸಾಹೇಬರ ಒಂದು ಕಲ್ಪನೆ ಏನಾಗಿತ್ತು. ಅವತ್ತು ರಾಜ್ಯಸಭೆಯಲ್ಲಿ ನಂಬರ್ಸ್ ಇತ್ತು, ಬಿಲ್ ಕ್ಲಿಯರ್ ಆಯಿತು, ಪಾಸ್ ಆಯಿತು. ಆದರೆ ಲೋಕಸಭೆಯಲ್ಲಿ ಪಾಸ್ ಆಗ್ಲಿಕ್ಕಾಗಲಿಲ್ಲ, ಯಾಕೆಂದರೆ ನಂಬರ್ಸ್ ಇರಲಿಲ್ಲ, ಬಿದ್ದೋಯ್ತು ಬಿಲ್ಲು. 96ರಲ್ಲಿ ದೇವೇಗೌಡರು ಸಾಹೇಬರು ಆಲೋಚನೆ ಮಾಡಿದಂಥದ್ದು 33% ರಿಸರ್ವೇಷನ್ ಕೊಡಬೇಕು ಅಂತ ನಮ್ಮ ಹೆಣ್ಮಕ್ಳಿಗೆ. ಆದರೆ ಇವತ್ತು ಅದು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕನಸನ್ನು ನನಸು ಮಾಡಿದ್ದಾರೆ. 33% ಹೆಣ್ಣು ಮಕ್ಕಳನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭೆಗಳಲ್ಲಿ, ಸಂಸತ್ನಲ್ಲಿ ನೋಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಇದು ನಿಜವಾದಂಥ ಮಹಿಳೆಯರ ಸಬಲೀಕರಣ. ಮತ್ತೊಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು, ನಾವೆಲ್ಲ ಮಾತಾಡ್ತೀವಿ ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿನ ನಿಷೇಧ ಮಾಡಿದ್ರು ಅಂತ. ಯಾತಕ್ಕೋಸ್ಕರ ಲಾಟ್ರಿ ಮತ್ತೆ ಸಾರಾಯಿನ ನಿಷೇಧ ಮಾಡಿದ್ರು ಕುಮಾರಣ್ಣ ಅವರು? ನಾನು ಆಗಿನ್ನೂ PUCನಲ್ಲಿ ಓದ್ತಾ ಇದ್ದೆ. ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ತಂದೆ ಅವರು ರಾತ್ರಿ ಎಷ್ಟೊತ್ತಿಗಾದರೂ ಬರಲಿ, ಅದು 2 ಗಂಟೆ ಆಗಲಿ 3 ಗಂಟೆ ಆಗಲಿ, ನನ್ನ ಅವರ ಬಾಂಧವ್ಯ ಎಂಥದ್ದು ಅಂದರೆ ನಾನು ನಮ್ಮ ತಂದೆಯವ್ರಿಗೆ ಕಾದು ಕುಳಿತಾ ಇದ್ದೆ. ನಮ್ಮ ತಂದೆಯವರು ಬರೋವರೆಗೂ ನಾನು ಮಲಗ್ತಾ ಇರಲಿಲ್ಲ. ಆಗ ನಮ್ಮ ತಂದೆಯವರು ನನ್ನನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಮಾತನಾಡ್ತಾ ಇದ್ದಂಥದ್ದು ಈ ರಾಜ್ಯದಲ್ಲಿ ಯಾವ್ಯಾವ ರೀತಿ ಸಮಾಜಗಳು, ಸಮುದಾಯ, ಧರ್ಮ, ವರ್ಗ ಯಾವ ರೀತಿ ಜೀವನವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ, ಅವರಿಗೆ ಪೂರಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಚಿಂತನೆಗಳೇನಾಗಿತ್ತು, ಕಾರ್ಯಕ್ರಮಗಳೇನಾಗಿತ್ತು, ಇದರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ನನಗೆ ತಿಳಿಯನ್ನು ಮೂಡಿಸ್ತಾ ಇದ್ರು. ಆಗ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನು ನನಗೆ ಹೇಳ್ತಾರೆ, ಲಾಟ್ರಿ ಮತ್ತು ಸಾರಾಯಿನ ಯಾತಕ್ಕೋಸ್ಕರ ನೀವು ನಿಷೇಧ ಮಾಡಿದ್ರಿ ಅಂತ ಕೇಳಿದರೆ ಕುಮಾರಣ್ಣ ಅವರು ಹೇಳ್ತಾರೆ, ರಾಜ್ಯದ ಉದ್ದಗಲಕ್ಕೂ ಕೂಡ ಹೆಣ್ಣು ಮಕ್ಕಳುಗಳು ಕುಮಾರಣ್ಣ ಅವರು ಎಲ್ಲೇ ಹೋದರೂ ಕೂಡ ಅವರ ಅಳಿಲಿನ ತೋಡ್ಕೊಳ್ತಾರೆ, ಹೇಳ್ತಾರೆ ನಮ್ಮ ಮನೆಯಲ್ಲೇ ನಾವು ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೇವೆ, ಎಷ್ಟೋ ಜನ ರೈತರಿದ್ದೇವೆ, ಎಷ್ಟೋ ಜನ ಬಡ ಕೂಲಿ ಕಾರ್ಮಿಕರಿದ್ದೇವೆ, 200 ರೂಪಾಯಿ 300 ರೂಪಾಯಿ ದುಡ್ಡನ್ನು ಪ್ರತಿನಿತ್ಯ ಮನೆಗೆ ಎತ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ದುಡ್ಡನ್ನು ಇವತ್ತು ಅದನ್ನು ಸಾರಾಯಿ ಮತ್ತು ಲಾಟ್ರಿಗೆ ಅದನ್ನು ಬಳಕೆ ಮಾಡ್ಕೋ ಮೂಲಕ ಹೆಣ್ಣು ಮಕ್ಕಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂತಕ್ಕಂಥದ್ದನ್ನ ಹೆಣ್ಣು ಮಕ್ಕಳು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳಿದಂಥ ಸಂದರ್ಭದಲ್ಲಿ
ಸನ್ಮಾನ್ಯ ಕುಮಾರಣ್ಣವ್ರಿಗೆ ಬಹಳ ಜನ ಬಂದರು, ನಿಮಗೆ ಸಾವಿರಾರು ಕೋಟಿ ಕೊಡ್ತೇವೆ, ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನ ರದ್ದು ಮಾಡಬೇಡಿ ಅಂದರು ಸೂಟು ಬೂಟ್ ಗಿರಾಕಿಗಳು. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತೂ ಕೂಡ ಸೂಟು ಬೂಟು ಗಿರಾಕಿಗಳಿಗೋಸ್ಕರ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದಲ್ಲ. ಬದಲಾಗಿ ನಮ್ಮ ನಾಡಿನ ರೈತರು, ದೀನದಲಿತರು, ನೊಂದಿರ್ತಕ್ಕಂಥ ವರ್ಗ, ಶೋಷಿತರು, ವಿಶೇಷವಾಗಿ ನಮ್ಮ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಧೀಮಂತ ನಾಯಕ. ಇಷ್ಟು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ಜನತಾದಳ ಪಕ್ಷ, ಇಂಥ ನಾಯಕರುಗಳನ್ನ ಹೊಂದಿರತಕ್ಕಂಥ ಜನತಾದಳ ಪಕ್ಷ. ಅಕ್ಕಪಕ್ಕ ನಾವು ತಿರುಗಿ ನೋಡಿದ್ರೆ ರಾಜ್ಯಗಳಲ್ಲಿ ತಮಿಳುನಾಡು ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ತೆಲಂಗಾಣ ಬಿಡಿ, ಆಂಧ್ರ ತಗೊಳ್ಳಿ, ಎಲ್ಲೇ ನೋಡಿದ್ರೂ ಕೂಡ ನೀವು ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ನೆಲೆ ಊರಿದೆ. ಯಾತಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರು ಇಷ್ಟೆಲ್ಲ ಕಾರ್ಯಕ್ರಮಗಳು, ಇಷ್ಟೆಲ್ಲ ಸಾಧನೆಗಳು ಕೊಟ್ಟಿದ್ರು ಕೂಡ ಯಾಕೆ ನಾವು ಇಲ್ಲಿವರೆಗೂ ನಾವು ಅನ್ಕೊಂಡಂತ ಮಟ್ಟಕ್ಕೆ ನಮ್ಮ ಪಕ್ಷ ದಡ ಮುಟ್ಲಿಕ್ಕಾಗ್ಲಿಲ್ವಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ಬಹಳ ಗಂಭೀರವಾಗಿ ಇದನ್ನ ಆಲೋಚನೆ ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ. ಚುನಾವಣೆ ಇನ್ನೂ 3 ವರ್ಷ ಇದೆ, ಇನ್ನೂ 1000 ದಿನ ಇದೆ. ಈಗಲೇ ಯಾಕೆ ನಾವು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು, ಈಗಲೇ ಯಾಕೆ ನಾವು ಜನಗಳ ಬಳಿ ಹೋಗ್ಬೇಕು, ಚುನಾವಣೆ ಬಂದಾಗ ಹೋದ್ರೆ ಆಯಿತು ಅಂತಕ್ಕಂಥದ್ದು ಯಾರು ಕೂಡ ಆ ತಪ್ಪು ಪರಿಕಲ್ಪನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಅದಕ್ಕೋಸ್ಕರ ಇವತ್ತು ರಾಜ್ಯ ವ್ಯಾಪ್ತಿ ಜನರೊಂದಿಗೆ ಜನತಾದಳ ಅಂದರೆ ಇದೇನು ಹೊಸ ಹೆಸರೇನು ಕೊಟ್ಟಿರ್ತ ಕಾರ್ಯಕ್ರಮದ ಹೆಸರಿರ್ಬೋದು, ಇದೇನು ಹೊಸದೇನಲ್ಲ ಜನತಾದಳ ಪಕ್ಷಕ್ಕೆ. ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದೇ ಜನರೊಂದಿಗೆ ಇದ್ದು, ಜನರ ಪರವಾಗಿ ಇದ್ದು, ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇಲ್ಲಿವರೆಗೂ ಈ ಪಕ್ಷ ಸದೃಢವಾಗಿ ನೀವೆಲ್ಲರೂ ಕಟ್ಟು ಬೆಳೆಸಿದ್ದೀರಿ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಯಕ್ಷ ಪ್ರಶ್ನೆ, ನಾವು ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ನಮ್ಮ ಮಿತ್ರತ್ವವನ್ನು ಬೆಳೆಸಿದ್ದೇವೆ. ಅದಕ್ಕೆ ಪೂರಕವಾಗಿ ಹನುಮಂತಣ್ಣನವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಜಿಲ್ಲೆಯ ಸಂಸದರು ಕೂಡ ಹಲವಾರು ಬಾರಿ ವೇದಿಕೆಗಳಲ್ಲಿ ಅಥವಾ ವೈಯಕ್ತಿಕವಾಗಿ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಚುನಾವಣೆಯ ಗೆಲುವಿಗೆ ಪ್ರಾಮಾಣಿಕವಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಶ್ರಮವನ್ನು ವಹಿಸಿದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಅವರು ಕೂಡ ಅದನ್ನು ಮತ್ತೆ ವೇದಿಕೆ ಮೇಲೆ ಪ್ರಸ್ತಾವನೆ ಮಾಡ್ತಾ ಇದ್ರು. ಬಹಳ ಜನ ನನಗೆ ಮಾಧ್ಯಮದ ಸ್ನೇಹಿತರು ಕೇಳ್ತಾರೆ, ಮುಂದೆ ಯಾವ ರೀತಿ ನಿಮ್ಮ ಅಲಯನ್ಸ್ ಮುಂದುವರಿಯುತ್ತೆ, ಅಲಯನ್ಸ್ಗೆ ನಿಜಕ್ಕೂ ಭವಿಷ್ಯ ಇದೆಯಾ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಸುದೀರ್ಘ ಕಾಲದ ರಾಜಕಾರಣದಲ್ಲಿ ನೀವು ಅವರನ್ನು ಬಹಳ ಹತ್ತಿರದಿಂದ ನೋಡಿದ್ದೀರಿ. ಅವರು ಯಾವುದೇ ನಿಲುವನ್ನು ತಗೊಂಡಂಥ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿಲುವನ್ನು ತಗೊಳ್ತಾರೆ. ಆ ನಿಲುವಲ್ಲಿ ಯಾವುದೇ ರೀತಿ ದ್ವಂದ್ವ ಇರೋದಿಲ್ಲ. ಅತ್ಯಂತ ಸ್ಪಷ್ಟವಾದಂಥ ನಿಲುವನ್ನು ತಗೊಂಡಿದ್ದಾರೆ. ಕಳೆದ ಸಂಸತ್ ಚುನಾವಣೆಯಲ್ಲಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ತಳಮಟ್ಟದ ಎರಡು ಪಕ್ಷದ ಕಾರ್ಯಕರ್ತರುಗಳ ಪರಸ್ಪರ ಸಮ್ಮಿಲನ, ಆ ಹೊಂದಾಣಿಕೆ, ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ವಿಶ್ವಾಸದಿಂದ ಇವತ್ತು ನೀವು ಹೆಜ್ಜೆಯನ್ನು ಹಾಕಿದ್ದೀರಿ. ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಕರ್ನಾಟಕ ರಾಜ್ಯದ 7.5 ಕೋಟಿ ಕನ್ನಡಿಗರ ಆಶೀರ್ವಾದವನ್ನು ಪಡಿತಕ್ಕಂಥದ್ದಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಅಲಯನ್ಸು ಮುಂದುವರಿಯುತ್ತೆ ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಿನಲ್ಲಿ ಗೊಂದಲ ಇಟ್ಕೊಳ್ತಕ್ಕಂಥದ್ದು ಬೇಡಣ. ನಮ್ಮಲ್ಲಿ ಸ್ಪಷ್ಟತೆ ಇದೆ, ಸ್ಪಷ್ಟ ನಿಲುವಿದೆ. ದೇಶದ ಮತ್ತು ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೇವೆ. ಆದರೆ ಒಂದು ಮುಂಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಗಳಲ್ಲಿ ಜನತಾದಳ ಪಕ್ಷಕ್ಕೋ ಅಥವಾ ಭಾರತೀಯ ಜನತಾ ಪಾರ್ಟಿಗೋ ಯಾರಿಗೋ ಒಬ್ಬರಿಗೆ ಟಿಕೆಟ್ ಘೋಷಣೆ ಆಗಬೇಕಾಗ್ತದೆ. ಹಾಗಿದ್ದಾಗ ನಮ್ಮ ಮುಂದೆ ಬರ್ತಕ್ಕಂಥ ದೊಡ್ಡ ಸವಾಲೇನು? ಇನ್ನು 3 ವರ್ಷ ಇದೆ, ನಾವು ಚುನಾವಣೆಗೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾವೇನು
ಅತಿ ಹೆಚ್ಚು ಅಭ್ಯರ್ಥಿಗಳನ್ನ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಫೀಲ್ಡ್ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ನಾವೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ, ಇದೆಲ್ಲದೂ ಕೂಡ ಪೂರಕವಾಗಿ ಆಗಬೇಕು ಅಂತಕ್ಕಂಥದ್ದಾದರೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ದುಡಿಮೆ ಇಂದಿನಿಂದ ದಯವಿಟ್ಟು ನೀವೆಲ್ಲರೂ ಕಾಲಿಗೆ ಚಕ್ರ ಕೊಟ್ಕೊಂಡು ನೀವು ಕಟ್ಟಿ ಬೆಳೆಸಿ ಹರಿಸಿ ಇಲ್ಲಿವರೆಗೂ ತಗೊಂಡು ಬಂದು ನಿಲ್ಲಿಸಿರ್ತಕ್ಕಂಥ ನಿಮ್ಮ ಪಕ್ಷ, ರೈತರ ಪಕ್ಷ, ಜನತಾದಳ ಪಕ್ಷವನ್ನು ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಒಬ್ಬನ ಮೇಲೆಲ್ಲ ದಯಮಾಡಿ ಹೇಳ್ತೀನಿ. ನಾನು ಈ ಪಕ್ಷದ ಒಬ್ಬ ಕಾರ್ಯಕರ್ತ ಅಷ್ಟೇ. ನನಗೆ ಯಾವ ಈ ಪಕ್ಷದಲ್ಲಿ ಹುದ್ದೆಯ ಆಕಾಂಕ್ಷೆಯನ್ನು ಇಟ್ಕೊಂಡು ನಾನು ಈ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಯಾಕೆಂದರೆ ಕಳೆದ 1 ತಿಂಗಳಿಂದ ಆಯಿತು, 1 ತಿಂಗಳಿಗಿಂತ ಮೀರಿನೇ 3 ತಿಂಗಳು 4 ತಿಂಗಳೇ ಕಳೆದೋಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಆಗ್ತಕ್ಕಂಥ ಒಂದು ಅಭಿಲಾಷೆ ಇಟ್ಕೊಂಡು ಹೊರಟಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನಾನು ಸುದ್ದಿ ನೋಡ್ತಾ ಇರ್ತೇನೆ. ಆದರೆ ನಿಖಿಲ್ ಕುಮಾರಸ್ವಾಮಿಗೆ ಇರ್ತಕ್ಕಂಥದ್ದು ಒಂದೇ ಚಿಂತೆ, ಯಾವುದೇ ಅಪೇಕ್ಷೆಗಳಿಲ್ದಿರ, ನಿರೀಕ್ಷೆಗಳಿಲ್ದಿರ ಈ ಪಕ್ಷವನ್ನು ಕಟ್ಟಬೆಳೆಸಿರ್ತಕ್ಕಂಥ ಕಾರ್ಯಕರ್ತರ ಸಂಖ್ಯೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಾಮಾಣಿಕ ಕಾರ್ಯಕರ್ತರನ್ನ ಹೊಂದಿರತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವುದರಲ್ಲಿದೆ ಅದು ಜಾತ್ಯತೀತ ಜನತಾದಳ ಪಕ್ಷ. ನಮ್ಮ ಕಾರ್ಯಕರ್ತರ ದಡವನ್ನ ಮುಟ್ಟಿಸ್ಬೇಕಾಗ್ತದೆ. ನಿಮ್ಮೆಲ್ಲರನ್ನೂ ಇವತ್ತು ದಡ ಸೇರಿಸಬೇಕಾಗ್ತದೆ. ಈ ಪಕ್ಷವನ್ನ ನಂಬ್ಕೊಂಡಿದ್ದೀರಿ. ಮತ್ತೊಂದು ಮಾತು, ಸನ್ಮಾನ್ಯ ಕುಮಾರಣ್ಣ ಅವರ ಮನಸ್ಸಿನಲ್ಲೂ ಕೂಡ ಬಹಳ ದಿಟ್ಟವಾಗಿ ನೆಲೆ ಊರ್ಬಿಟ್ಟಿದೆ. ನಿಮ್ಮ ಮನಸ್ಸುಗಳಲ್ಲಿ ಒಂದು ನೋವಿರ್ಬೋದು, ಏನಪ್ಪ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸ್ಥಾನಮಾನದ ಅಪೇಕ್ಷೆಗಳನ್ನ ಇಟ್ಕೊಂಡಿರ್ತೇವೆ, ಆದರೆ ಪಕ್ಷ ನಮಗೆ ಇಲ್ಲಿವರೆಗೂ ಸಕಾರಾತ್ಮಕವಾಗಿ ನಾವು ಅಂದ್ಕೊಂಡ ಮಟ್ಟಕ್ಕೆ ಗುರುತಿಸ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು. ಇದು ನಿಮಗಿಂತ ಜಾಸ್ತಿ ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಯೋಚನೆ ಮಾಡ್ತಾರೆ ಇದ್ರ ಬಗ್ಗೆ. ಆದರೆ ಮುಂದೊಂದು ದಿನ ನಾನು ಹೇಳ್ತೇನಣ್ಣ, 100ಕ್ಕೆ 100 ಜನತಾದಳ ಪಕ್ಷಕ್ಕೆ ಭವಿಷ್ಯ ಇದೆ. ಆ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಇರ್ತಕ್ಕಂಥದ್ದು ನಿಮ್ಮಂಥ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಲ್ಲಿ ಮಾತ್ರ. ಹಾಗಾಗಿ ಇಂದಿನಿಂದ ನಾವು ಕಾರ್ಯೋನ್ಮುಖರಾಗಿ ಇವತ್ತೇನು ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗೆ ಬಾದಾಮಿಗೆ ಬಂದು ನಿಂತಿದ್ದೇನೆ. ನಾನು ಬಾದಾಮಿಗೆ ಬರ್ತಾ ಇದ್ದಂಗೆ ಬೆಳಗ್ಗೆ ರಾತ್ರಿ 2-2:30 ಗಂಟೆ ಆಯಿತು. ಬಸವನ ಬಾಗೇವಾಡಿಯಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಅಪ್ಪುಗೌಡ್ರ ಮನೆಯಲ್ಲಿ ಊಟ ಮಾಡಿ, ತದನಂತರ ಇನ್ನೊಂದಷ್ಟು ಹಳ್ಳಿಗಳಲ್ಲಿ ನಮ್ಮ ಮುಖಂಡರುಗಳ ಮನೆಗೆ ಭೇಟಿ ಮಾಡಿ 2:30 ಗಂಟೆ ಆಯಿತು. ಬಾದಾಮಿಗೆ ಬಂದೆ, ಮಲಗಿದೆ. ಮತ್ತು ಬೆಳಗ್ಗೆ 9 ಗಂಟೆಗೆ ಹನುಮಂತಣ್ಣನವ್ರು ಬಂದರು. ಅಲ್ಲಿಂದ ಹನುಮಂತಣ್ಣನವರು ಇಲ್ಲಿ ಭಾಳ ಪ್ರಸಿದ್ಧ ದೇವಾಲಯ ಬನಶಂಕರಮ್ಮನ ಒಂದು ಆಶೀರ್ವಾದವನ್ನು ಮಾಡಿಸಿದ್ದಾರೆ. ಹಲವಾರು ಮಠಮಾನ್ಯಗಳ ಗುರು ಹಿರಿಯರ ಆಶೀರ್ವಾದವನ್ನು ಇವತ್ತು ನಮಗೆ ಹನುಮಂತಣ್ಣನವರ ಮೂಲಕ, ಅವರ ನೇತೃತ್ವದಲ್ಲಿ ಇವತ್ತು ನಮಗೆ ಬಾದಾಮಿ ತಾಲೂಕಿನಲ್ಲಿ ಸರಿಸುಮಾರು 6ರಿಂದ 7 ಗಂಟೆ ಇವತ್ತು ಬೆಳಗ್ಗಿನಿಂದ ಇವತ್ತು ಹನುಮಂತಣ್ಣನವರ ಜೊತೆಯಲ್ಲಿ ನಮ್ಮ ವೆಂಕಟರಾವ್ ನಾಡಗೌಡರು ಸಾಹೇಬರು ಬಂದಿದ್ದಾರೆ, ರಾಜುಗೌಡರಿದ್ದಾರೆ, ಮತ್ತು ನಮ್ಮ ಆಲ್ಕೋಡ್ ಹನುಮಂತಪ್ಪನವರು ಅವರು ಬಂದಿದ್ದಾರೆ, ಸಿ.ವಿ. ಚಂದ್ರಶೇಖರ್ ಅವರು, ರಾಜುರವರು, ಭಾಳ ಜನ ಎಲ್ಲರೂ ಇದ್ದೀರ. ನಾವು ಒಬ್ಬರ ಹೆಸರು ಹೇಳಿ. ಮತ್ತು ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಬಸನಗೌಡರಿದ್ದಾರೆ, ವಿಜಯಪುರದ ಜಿಲ್ಲಾಧ್ಯಕ್ಷರು, ಭಾಳ ಜನ ಇವತ್ತು ನನಗೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಇದು ಬರೀ ನಮ್ಮ ಜಿಲ್ಲೆ ವ್ಯಾಪ್ತಿಗೆ ಮಾತ್ರ ನಾವು ಸೀಮಿತವಾಗಿ ಸಂಘಟನೆ ಮಾಡಬೇಕು ಅನ್ನೋದನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ಇವತ್ತು ಪಕ್ಷ ಕಟ್ತಕ್ಕಂಥದಕ್ಕೆ ಭಾಳ ಜನ ಹಿರಿಯ ಮುಖಂಡರು ಇವತ್ತು ಮಾತನಾಡ್ತಕ್ಕಂಥದ್ದಿತ್ತು. ಆದರೆ ಸಮಯದ ಕೊರತೆಯಿಂದ ಎಲ್ಲೋ ಒಂದು ಕಡೆ ತಾವುಗಳು ಈಗ 3:15 ಗಂಟೆ 4:10 ಆಗೋಗಿದೆ. 4:10 ಆಗೋಗಿದೆ. ಸಮಯ ಹೋಗೋದೇ ಗೊತ್ತಾಗಲಿಲ್ಲ. ದಯಮಾಡಿ ತಾವು ಯಾರು ಕೂಡ ಇನ್ನೂ ಊಟ ಮಾಡಿಲ್ಲ ಅಂತ ಅಂದ್ಕೊಳ್ತೇನೆ. ಯಾರು ಕೂಡ ದಯಮಾಡಿ ಅನ್ಯತಾ ಭಾವಿಸಬಾರ್ದು, ಕ್ಷಮೆ ಕೋರ್ತೇವೆ. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಇಷ್ಟು ವಿಜೃಂಭಣೆಯಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನುಗೊಳಿಸ್ತಕ್ಕಂಥದಕ್ಕೆ ನಮ್ಮ ಜೊತೆಯಲ್ಲಿ ಬಾದಾಮಿ ನಗರ ಪ್ರದೇಶದಲ್ಲಿ ಕಿಲೋಮೀಟರ್ ಗಟ್ಟಲೆ ರ್ಯಾಲಿ ಮೂಲಕ ಬಂದು ಮತ್ತೆ ಸಂವಿಧಾನಿ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಸಾಹೇಬ್ರಿಗೆ ಇವತ್ತು ನಾವು ಮಾಲಾರ್ಪಣೆಯನ್ನು ಮಾಡಿ ಒಂದು ಗೌರವವನ್ನು ಸಲ್ಲಿಸಿ ಇವತ್ತು ಈ ವೇದಿಕೆಯಲ್ಲಿ ಅಚ್ಚುಕಟ್ಟಾಗಿ ಈ ಸಭೆಯನ್ನು ನೆರವೇರಿಸಿರ್ತಕ್ಕಂಥ ನಮ್ಮ ಹನುಮಂತಣ್ಣನವರು,
100ಕ್ಕೆ 100 ಇವತ್ತು ಒಂದು ಮಾತನ್ನ ಹೇಳಿದ್ದೇನೆ. ಮಾಧ್ಯಮದ ಸ್ನೇಹಿತರು ನನಗೆ ಕೇಳಿರ್ತಕ್ಕಂಥ ಪ್ರಶ್ನೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ತಾಲೂಕಲ್ಲಿ ಮುಂಬರ್ತಕ್ಕಂಥ ದಿನ